ಈಗ ಇನ್ಫ್ಲಮೇಷನ್ ಕೂಡ ತುಂಬ ಟ್ರೆಂಡಿಂಗ್ ಟರ್ಮ್. ಯಾರು ಗೆಲ್ತಾ ಇದ್ದಾರೆ ಕಳೆದ 20 ವರ್ಷದಿಂದ? ಅನಾರೋಗ್ಯವೇ ಗೆಲ್ತಾ ಇದೆ. ಮಕ್ಕಳಿಗೆ ಯಾವಾಗಿಂದ ನಾವು ಅಂಬಲಿ ಶುರು ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ಈಗ 3 ವರ್ಷದ ಮಗುವಿನಿಂದ ತಗೊಂಡ್ರೆ ಅಂಬಲಿನ ಕೊಡಬೇಕು ಅನ್ನೋದು. ಮಕ್ಕಳಾದರೆ 5 ವರ್ಷ ಒಳಗಡೆ ಆದರೆ 50 ml ಕೊಡ್ರಿ. ನೀವು ಕೂಡ ನೋಡಿರ್ಬೋದು, ಸೆಲೆಬ್ರಿಟಿಗಳಿಗೆ ಹೆಚ್ಚು ಆಟೋ ಇಮ್ಯೂನ್ ಡಿಸೀಸ್ ಇಂದ ಬಳಲ್ತಿದ್ದಾರೆ. ನಮ್ಮ ಪ್ರತಿರೋಧಕ ಕಣಗಳೇ ನಮ್ಮ ಅಂಗಾಂಗಗಳನ್ನು ಆವಾಗ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡುತ್ತೆ. ನೀವು ನೋಡ್ತಾ ಇದ್ದೀರಾ M2 ಹೆಲ್ತ್, ನಾನು ರಕ್ಷಾ. ಇವತ್ತಿನ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಎಂದಿನಂತೆ ವಿಶೇಷ ಅತಿಥಿ ದ ಮಿಲೆಟ್ ಮ್ಯಾನ್ ಆಫ್ ಇಂಡಿಯಾ ಪದ್ಮಶ್ರೀ ಡಾಕ್ಟರ್ ಖಾದರ್ ಅವ್ರನ್ನ ನಾವು ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ? ಆರಾಮಮ್ಮ, ಆರಾಮ. ಸರ್, ಆಸ್ ಯೂಶುವಲ್ ತುಂಬಾ ಪ್ರಶ್ನೆಗಳು ಬಂದಿತ್ತು ನಿಮ್ಮನ್ನ ಕೇಳಬೇಕು ಅಂತ ಹೇಳಿ. ಅದರಲ್ಲಿ ಪ್ರಮುಖವಾಗಿ ಆಟೋ ಇಮ್ಯೂನ್ ಡಿಸೀಸ್ಗಳ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬಂದಿದೆ. ಅದರಲ್ಲಿ ಇವ್ರು ಕೇಳ್ತಾ ಇದ್ದಾರೆ, ರೇನಾಲ್ಡ್ಸ್ ಸಿಂಡ್ರೋಮ್ಗೆ ಯಾವ ಪ್ರೋಟೋಕಾಲ್ನ ನಾವು ಬಳಸಬೇಕು, ಜೊತೆಗೆ ನಾನು ಸ್ವೋಲನ್, ರೆಡ್, ಇಚ್ಚಿ ಮತ್ತೆ ಪೇನ್ಫುಲ್ ಫಿಂಗರ್ಸ್ ನಿಂದ ಬಳಲ್ತಾ ಇದ್ದೀನಿ, ಪ್ರತಿ ವಿಂಟರ್ ಟೈಮಲ್ಲಿ ನನಗೆ ಈ ತರ ಸಮಸ್ಯೆ ಆಗುತ್ತೆ ಅಂತ. ಇವರೆಲ್ಲರೂ ಹೆಚ್ಚು ಈ ನಡುವೆ ಪ್ರೋಟೀನ್ ಜಾಸ್ತಿ ತಿನ್ನಿ ಅಂತ ಹೇಳೋದು ಶುರು ಮಾಡಿದ ಮೇಲೆ ಈ ಆಟೋ ಇಮ್ಯೂನ್ ಸಿಸ್ಟಮ್ ಡಿಸ್ಟರ್ಬ್ ಆಗ್ತಾ ಇರೋದು. ಆಟೋ ಇಮ್ಯೂನ್ ಪ್ರೋಟೋಕಾಲ್ ಅಂತಲೇ ನಮ್ಮ ಪುಸ್ತಕದಲ್ಲಿ ಇದೆ. ಏನಾಗುತ್ತೆ ಅಂದರೆ, ಈಗ ನಮ್ಮ ಅನ್ಡೈಜೆಸ್ಟೆಡ್ ಪ್ರೋಟೀನ್ಸ್ ಕೆಲವು ಸತಿ ನಮ್ಮ ಇಮ್ಯೂನ್ ಸಿಸ್ಟಮ್ನ ಕನ್ಫ್ಯೂಸ್ ಮಾಡ್ತವೆ. ನಮ್ಮ ಪ್ರತಿರೋಧಕ ಕಣಗಳೇ ನಮ್ಮ ಅಂಗಾಂಗಗಳನ್ನು ಆವಾಗ ಸಿಗ್ನಲ್ ಸರಿಯಾಗಿ ಹಂಚ್ಕೊಳ್ಳೋಕ್ಕಾಗದೇ ಇರೋದರಿಂದ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡುತ್ತೆ. ಅದು ಎಲ್ಲಾದರೂ ಆಗ್ಬೋದು. ಸೊ ಆಯಾ ಜಾಗಗಳನ್ನು ಇಟ್ಕೊಂಡು ಕೆಲವು ಹೆಸರುಗಳನ್ನು ಇಟ್ಕೋತಾರೆ. ಬೇಸಿಕಲಿ ಮೆನಿ ಆಫ್ ದ ಸಿಂಡ್ರೋಮ್ಸ್ ಆಫ್ ಲೇಟ್ ಯು ಕ್ಯಾನ್ ಕನ್ವೀನಿಯೆಂಟ್ಲಿ ಒಂದು ಗುಂಪಲ್ಲಿ ಹಾಕೋದಂದರೆ ಆಟೋ ಇಮ್ಯೂನ್ ಡಿಸೀಸ್ ಅಂದರೆ ಪ್ರತಿರೋಧಕ ಶಕ್ತಿ ತಮ್ಮ ಕೆಲಸವನ್ನು ಕನ್ಫ್ಯೂಸ್ ಮಾಡಿಕೊಂಡು ನಮ್ಮ ಅಂಗಾಂಗಗಳ ಮೇಲೇ ಅಟ್ಯಾಕ್ ಮಾಡೋದನ್ನು ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂತೀವಿ. ಸೊ ಪ್ರೋಟೋಕಾಲಲ್ಲಿ ಮುಖ್ಯವಾಗಿ ಈ ಗೊಂದಲಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಬೆಳಗ್ಗೆ ಎದ್ದು ಹಾಲೊಟ್ಟೆಯಲ್ಲಿ ನೀವು ಎಣ್ಣೆಗಳನ್ನು, ಎದ್ದುಗಾಣದ ಎಣ್ಣೆ, ಸ್ವಚ್ಛವಾದ ಶುದ್ಧವಾದ ಈ ಕೃತಕ ಎಣ್ಣೆಗಳ ಬಗ್ಗೆ ನಾನು ಹೇಳ್ತಾ ಇಲ್ಲ, ನಮ್ಮ ಆಯಿಲ್ಸ್, ಕೊಬ್ಬರಿ ಎಣ್ಣೆ, ಕುಸುಬೆ ಎಣ್ಣೆ, ಎಳ್ಳೆಣ್ಣೆ, ಹುಚ್ಚೆಳ್ಳೆಣ್ಣೆ, ಕಡಲೆಕಾಯಿ ಎಣ್ಣೆ, ಇನ್ಕ್ಲೂಡಿಂಗ್ ಮಸ್ಟರ್ಡ್ ಆಯಿಲ್ ಅಂದರೆ ಸಾಸಿವೆ ಎಣ್ಣೆ, ಇವೆಲ್ಲ ಆಯಾ ಜಾಗಕ್ಕೆ ಏನು ಸೀಮಿತವಾಗಿ ನೀವು ಬೆಳೀತಾ ಇದ್ದೀರಾ ಅದನ್ನು ಎದ್ದುಗಾಣದೆಯಲ್ಲಿ ತೆಗೆದು ಆ ಎಣ್ಣೆಯನ್ನು ಬೆಳಗ್ಗೆ ಹಾಲೊಟ್ಟೆಯಲ್ಲಿ 1 ಟೇಬಲ್ ಸ್ಪೂನು ಅಂದರೆ ಟೀ ಸ್ಪೂನಿಂದ 2 ಅಥವಾ 3 ಚಮಚ ನೇರವಾಗಿ ಕುಡಿಯೋದು. ಅಂದರೆ ಎದ್ದ ತಕ್ಷಣವೇ ನೀರು ಕುಡಿದು ಕುಡಿಯೋದು. ಹಸಿ ಎಣ್ಣೆನ ತಗೊಳ್ಳೋದು. ಹಸಿ ಎಣ್ಣೆ ಕುಡಿದು ಸ್ವಲ್ಪ ವಾರ್ಮ್ ಮಾಡ್ಕೋಬೋದು ಬೇಕಾದರೆ, ಅದೇನು ತೊಂದರೆ ಇಲ್ಲ. ಕುಡಿಯೋಕ್ಕಾದಂಗೆ ಇರಬೇಕು. ಅದು ಕುಡಿದ ಮೇಲೆ ಕಷಾಯಗಳು ಕೆಲವಿದೆ. ಕಷಾಯಗಳಾದ ಮೇಲೆ ಅತಿ ಮುಖ್ಯವಾದ ಅಂಶ ಅಂಬಲಿ. ಅಂಬಲಿ ನಮ್ಮ ಆರೋಗ್ಯಕ್ಕೆ ಮುಂಬಾಗಿಲು. ಅದು ವಿದೌಟ್ ದಟ್ ನಥಿಂಗ್ ಕ್ಯಾನ್ ಬಿ ಕ್ಯೂರ್ಡ್. ಆಟೋ ಇಮ್ಯೂನ್ ಸಿಸ್ಟಮ್ಗೆ ಅತಿ ಮುಖ್ಯ ನಮ್ಮ ಗಟ್ ಮೈಕ್ರೋಬಯೋಮು ನೆಟ್ಟಿಗಿರಬೇಕು, ಗಟ್ಟಿಗಿರಬೇಕು, ಸಮೃದ್ಧವಾಗಿರಬೇಕು. ಅದನ್ನು ಅಂಬಲಿ ತಿಂಡಿ ತಿನ್ನೋಕ್ಕೆ ಮುಂಚೆ ಒಂದು ಸತಿ ಕುಡಿದು ತಿಂಡಿ ಮಿಲ್ಲೆಟ್ಟಿಂದಾನೇ ತಿನ್ನಬೇಕು. ಮೋಸ್ಟ್ಲಿ ನೀವು ಪ್ರೋಟೀನ್ ಬೇಕು ಅಂತ ಮೊಟ್ಟೆ, ಮಾಂಸ, ಈ ಹೆಚ್ಚಿನ ಕಾಳು, ಪ್ರೋಟೀನ್ ಶೇಕ್ಸು ಇದೆಲ್ಲ ತಿನ್ನೋರಿಗೆ ಈ ಸಿಂಡ್ರೋಮ್ಸ್ ಬರ್ತಾಯಿದೆ. ಆ್ಯಂಡ್ ಕಿಡ್ನಿನೂ ಹೆಚ್ಚು ಕಮ್ಮಿ ಆಗುತ್ತೆ ಅದು. ಸೊ ಕೆಲವು ಕಷಾಯಗಳು ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಉಪಯೋಗಿಸ್ಬೋದು. ಬಾಳೆ ದಿಂಡು ಕಷಾಯ ಆ ಥರ, ಡಿಪೆಂಡಿಂಗ್ ಅಪಾನ್ ದ ಸ್ಟೇಜ್ ಆ್ಯಂಡ್ ವೇರ್ ಇಟ್ ಈಸ್. ಅದು ಪುಸ್ತಕದಲ್ಲಿ ಕ್ಲಿಯರಾಗಿ ಬರೆದಿದ್ದೀವಿ. ಸೊ ಅದು ಆರ್ಡರ್ ಇದು. ಹಾಲೊಟ್ಟೆಯಲ್ಲಿ ಎಣ್ಣೆ ಕುಡಿಬೇಕು, ಆಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಕಷಾಯ ಕುಡಿಬೇಕು, ಆಮೇಲೆ ಅಂಬಲಿ ಕುಡಿದು ಊಟ ಮಾಡಬೇಕು, ಅಂದರೆ ತಿಂಡಿ ತಿನ್ನಬೇಕು. ಕೆಲವ್ರಿಗೆ ಜ್ಯೂಸಸ್ ಕುಡಿಬೇಕಾಗತ್ತೆ. ಡಿಪೆಂಡ್ಸ್, ಇಫ್ ಇಟ್ ಈಸ್ ಹಾರ್ಟ್ ಹತ್ರ ಹೆಚ್ಚು ಕಮ್ಮಿ ಆದರೆ ಕೆಲವು ಜ್ಯೂಸಸ್ ಕುಡಿಬೇಕು. ಸರ್, ಈಗ ಮಕ್ಕಳ ಆರೋಗ್ಯ ಕೂಡ ತುಂಬ ಮುಖ್ಯ ಆಗುತ್ತೆ. ಸೊ ಬಹಳಷ್ಟು ಜನ ಕೇಳಿದರೆ ಮಕ್ಕಳಿಗೆ ಯಾವಾಗಿಂದ ನಾವು ಅಂಬಲಿ ಶುರು ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ಈಗ 3 ವರ್ಷದ ಮಗುವಿನಿಂದ ತಗೊಂಡ್ರೆ ಅಂಬಲಿನ ಕೊಡಬೇಕು ಅನ್ನೋದು. ಕರೆಕ್ಟ್. 50 ml ಇಂದ ಶುರು ಮಾಡಬೇಕು. ಈಗ ನಾವು 150 ml ಕುಡೀರಿ ಅಂತ ಹೇಳ್ತೀವಿ. 500 ml ನೀರಿಗೆ 5 ಗ್ರಾಮು ಧಾನ್ಯ ಹಾಕಿ ನೆನೆಸಿ ಒಂದು 10 ನಿಮಿಷ ಬಾಯ್ಲ್ ಮಾಡಿದ ಮೇಲೆ ಅದನ್ನು ಬಟ್ಟೆ ಕಟ್ಟಿ ಇಟ್ಟಾಗ ನಮಗೆ 400 ml 350 ml ಉಳಿದಿರುತ್ತೆ. ಅದನ್ನು ಇಬ್ಬರಿಗೆ ಅಂತ ಹೇಳ್ತೀವಿ. 3 ಜನನೂ ಕುಡಿಬೋದು. ಮಕ್ಕಳಾದರೆ 5 ವರ್ಷ ಒಳಗಡೆ ಆದರೆ 50 ml ಕೊಡ್ರಿ.
ಯಾಕಂದರೆ ಬರೀ ಅಂಬಲಿ ಕುಡಿದ ಹೊಟ್ಟೆ ತುಂಬ ಹೋಗುತ್ತೆ, ತಿನ್ನೋಕ್ಕಾಗಲ್ಲ. ಸೊ ಪೌಷ್ಟಿಕಾಂಶಗಳೆಲ್ಲ ಸಿಗಬೇಕು. ಅಂಬಲಿ ಕುಡಿದು 5 ನಿಮಿಷಕ್ಕೆ ಸಿರಿಧಾನ್ಯದ ಇಡ್ಲಿ ದೋಸೆ ಕೊಡ್ಬೋದು ಮಕ್ಕಳಿಗೆ. 1 ವರ್ಷಕ್ಕೇ ಕೊಡ್ಬೋದು ಅಂಬಲಿ. 1-2 ಚಮಚ ಮೇಲೆ ನೀರು ಕುಡಿಸ್ಬೋದು. ಅಂದರೆ ಯಾವಾಗ ನೀವು ಮೇಲೆ ಹಾಲು, ರಾಗಿ ಹಾಲು ಅದನ್ನು ಕೊಡೋಕ್ಕೆ ಶುರು ಮಾಡ್ತೀರಾ ಆವಾಗಲೇ ಅಂಬಲಿ ಕುಡಿಬೋದು, ಅದೇನು ತೊಂದರೆ ಇಲ್ಲ. 50 ml ಜಾಸ್ತಿ ಬೇಡ ಚಿಕ್ಕ ಮಕ್ಕಳಿಗೆ, ಯಾಕಂದರೆ ಅವ್ರ ಹೊಟ್ಟೆ ತುಂಬ ಹೋಗುತ್ತೆ. ಅವ್ರಿಗೆ ಇನ್ನೂ ಅಷ್ಟು ರೋಗಗಳು ಬಂದಿರಲ್ಲ, ಅದರಿಂದ ಒಂದು ಸತಿ ಡೈಲಿ ಕೊಡಿದ್ರೆ ಸಾಕು. ತಿಂಡಿಗೆ ಮುಂಚೆ ಆದರೂ ಕೊಡ್ರಿ, ಇಲ್ಲ ರಾತ್ರಿ ಊಟಕ್ಕೆ ಮುಂಚೆ ಆದರೂ ಕೊಡ್ರಿ. ಸರ್, ಈಗ ನಾನು ಆಗಲೇ ಹೇಳಿದಾಗೆ ನಮ್ಮಲ್ಲಿ ಬಂದ ಸಾಕಷ್ಟು ಪ್ರಶ್ನೆಗಳಲ್ಲಿ ಬಹಳ ಜನಕ್ಕೆ ಆಟೋ ಇಮ್ಯೂನ್ ಡಿಸೀಸ್ಗಳು ಬರ್ತಿದೆ. ಅದು ನಾವು ಹೆಸರೇ ಕೇಳಿರೋದಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಥರವಾದಂಥ ಆಟೋ ಇಮ್ಯೂನ್ ಡಿಸೀಸು. ನೀವು ಕೂಡ ನೋಡಿರ್ಬೋದು, ಸೆಲೆಬ್ರಿಟಿಗಳಿಗೆ ಹೆಚ್ಚು ಆಟೋ ಇಮ್ಯೂನ್ ಡಿಸೀಸ್ ಇಂದ ಬಳಲ್ತಿದ್ದಾರೆ. ಅವ್ರ ಇಂಟರ್ವ್ಯೂಗಳಲ್ಲೆಲ್ಲ ಮಾತಾಡ್ತಿದ್ದಾರೆ, ಈ ಥರ ನಾವು ಸಫರ್ ಆಗಿದ್ವಿ, ನಮ್ಗೆ ಆಟೋ ಇಮ್ಯೂನ್ ಡಿಸೀಸ್ ಬಂದಿತ್ತು ಅಂತ. ಯಾಕಿದು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಿದೆಯಾ, ಮೊದಲು ಇತ್ತಾ? ಏನು ಸರ್ ಇದು ಆಟೋ ಇಮ್ಯೂನ್ ಡಿಸೀಸ್ ಅಂದರೆ? 50 ವರ್ಷಗಳಿಂದ ಈ ಗೊಂದಲಗಳು ಶುರು ಆಗಿವೆ. ಮೆತ್ತಿಗೆ ಈಗ ಹೆಚ್ಚಾಗಿರೋದ್ರಿಂದ ಈ ಮಾತುಗಳು ಹೊರಗಡೆ ಬರ್ತಾ ಇದೆ. ಈಗ ತುಂಬ ಸಮಯಗಳಲ್ಲಿ ಸ್ಟೆರಾಯ್ಡ್ಸ್ ಕೊಡೋದೊಂದೇ ದಾರಿ ಅನ್ನೋಂಥ ಸ್ಥಿತಿಗೆ ಬಂದಿದ್ದಾರೆ. ದೇರ್ ಆರ್ ಮೆನಿ ಸೆಲೆಬ್ರಿಟೀಸ್ ವಿಚ್ ಐ ಡು ನಾಟ್ ವಾಂಟ್ ಟು ನೇಮ್. ಅವೆಲ್ಲ ಗೊತ್ತಿದೆ ಜನರಿಗೆ. ಇದೆಲ್ಲ ಶುರು ಆಗಿದ್ದು ನಮ್ಮ ಆಹಾರ ಕೃತಕ ಆಗ್ತಾ ಇರೋದರಿಂದ, ಅದರಲ್ಲಿದ್ದ ಈ ಪ್ರೋಟೀನ್ ಅಂಶಗಳು, ಅನ್ಡೈಜೆಸ್ಟೆಡ್ ಪ್ರೋಟೀನ್ಸಿಂದ ತುಂಬ ಆಟೋ ಇಮ್ಯೂನ್ ಡಿಸೀಸಸ್ ಶುರುವಾಗ್ತವೆ. ದೇ ಕನ್ಫ್ಯೂಸ್ ಅವರ್ ಇಮ್ಯೂನ್ ಸಿಸ್ಟಮ್. ನಮ್ಮ ಪ್ರತಿರೋಧಕ ಶಕ್ತಿಯನ್ನು ಒಳಗಡೆಯಿಂದ ಮೂಲೆ ಮಜ್ಜೆಯಲ್ಲಿ ತಯಾರಾಗ್ತಾ ಇರತಕ್ಕಂಥ ಆ ಇಮ್ಯೂನ್ ಸಿಸ್ಟಮನ್ನು ತಪ್ಪಿಸ್ತಾ ಇರೋದರಿಂದ ಆಟೋ ಇಮ್ಯೂನ್ ಪ್ರಾಬ್ಲಮ್ಸ್ ಆಗ್ತಾಯಿವೆ. ಮುಖ್ಯವಾಗಿ ನನ್ನ ವಿಶ್ಲೇಷಣೆಯಲ್ಲಿ ಈ ಕೃತಕ ಪ್ರೋಟೀನ್ ಅಂಶ, ಮೊಟ್ಟೆ ಆಗಿರ್ಬೋದು, ಹಾಲಾಗಿರ್ಬೋದು, ಬೇರೆ ಬೇರೆ ಜೀವಿಗಳ ಮಾಂಸದಿಂದನೂ ಈ ಗೊಂದಲಗಳು ಶುರುವಾಗ್ತವೆ. ಅದರ ಜೊತೆಗೆ ನಮ್ಮ ಆಹಾರ ಉತ್ಪಾದನೆಯನ್ನು ನಾವು ನೋಡ್ತಾ ಇಲ್ಲ ಸರಿಯಾಗಿ. ಅದರಲ್ಲಿ ಹೆರ್ಬಿಸೈಡ್ಸ್, ಪೆಸ್ಟಿಸೈಡ್ಸ್, ಇನ್ಸೆಕ್ಟಿಸೈಡ್ಸ್ ಅಂತ. ಈ ಪೆಸ್ಟಿಸೈಡ್ಸ್ ದೊಡ್ಡ ಗ್ರೂಪು, ಹರ್ಬಿಸೈಡ್, ಇನ್ಸೆಕ್ಟಿಸೈಡ್, ಫಂಗಿಸೈಡ್ ಅಂತ. ಈ ಕೆಮಿಕಲ್ಸೂ ನಮ್ಮ ಹೊಟ್ಟೆ ಒಳಗಡೆ ಸೇರಿಕೊಂಡು ಆ ಸೂಕ್ಷ್ಮಜೀವಿಗಳ ಸಮುದಾಯವನ್ನು ಸರ್ವನಾಶ ಮಾಡ್ತಾ ಇರೋದರಿಂದ ಆ ಗಂಟು, ನಮಗೆ ಒಳ್ಳೆ ಮಾಡೋ ಸೂಕ್ಷ್ಮಜೀವಿಗಳಿಗೆ ನಮ್ಮ ಜೀವಕೋಶಗಳ ಆ ಅನುಬಂಧ, ಆ ಸಿಂಬಯಾಟಿಕ್ ಅಂದರೆ ಒಬ್ರಿಗೊಬ್ರು ಸಹಾಯ ಮಾಡಿಕೊಳ್ಳೋ ಒಂದು ಅಂಶ ಹಾಳಾಗ್ತಾ ಇರೋದರಿಂದ ನಮ್ಮ ಪ್ರತಿರೋಧಕ ಶಕ್ತಿ ಕುಂಟಾಗಿ, ಈ 2 ಕಾರಣಗಳು, ಇದು ಅತಿ ಮುಖ್ಯವಾದ ಅಂಶ. ಜನರು ಗಟ್ ಮೈಕ್ರೋಬಯೋಮ್, ಈ ಸೂಕ್ಷ್ಮಜೀವಿಗಳ ಸಮುದಾಯಗಳ ಬಗ್ಗೆ ಯೋಚನೆ ಮಾಡೋದೇ ಇಲ್ಲ. ಈ ಡಾಕ್ಟ್ರುಗಳು ಒಂದ ಮೇಲೆ ಒಂದು ಆ್ಯಂಟಿಬಯೋಟಿಕ್ಸು ಕೊಡೋದು, ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಈ ಗೊಂದಲಗಳು ಶುರು ಆಗ್ತಾ ಇರೋದಕ್ಕೆ ಕಾರಣ ಈ ಅಂಶಗಳು. ಸೊ ಇದನ್ನು ಎಲ್ಲರೂ ಗಮನ ಇಟ್ಕೋಬೇಕು. ಸಿಕ್ಕಿದ್ದಂಗೆ ಔಷಧಿ ತೊಗೊಳ್ಳೋದು, ಕೊನೆಗೆ ಎಲ್ಲಿ ತನಕ ಹೋಗ್ತೀರಾ, ಸ್ಟಿರಾಯ್ಡ್ ತೊಗೊಂಡ್ರೆ ಮಾತ್ರ ಅವತ್ತು ಜೀವನ ಮಾಡೋಕ್ಕಾಗೋದು, ಇಲ್ಲ ಅಂದರೆ ಆಗೋದಿಲ್ಲ ಡಾಕ್ಟ್ರೇ ಅನ್ನೋ ಮಟ್ಟಿಗೆ ಹೋಗ್ತೀರಾ ನೀವು. ಸೊ ಯಾವಾಗ ಸ್ಟಿರಾಯ್ಡ್ಸನ್ನು ನೋಡ್ತಾ ಇದ್ದೀರಾ ನೀವು, ಇದು ಒಂದು ಸತಿ ತಗೊಳ್ಳಿ ಮತ್ತು ಮೆತ್ತಿಗೆ ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆಲ್ಲ ಮೂಲಭೂತವಾದ ಕಾರಣ ನಿಮ್ಮ ಗಟ್ ಮೈಕ್ರೋಬಯೋಮ್ ಸರಿಯಾಗಿ ಇಲ್ಲದೇ ಇರೋದು, ನೀವು ತಿಂತಾ ಇರೋ ಈ ಕೃತಕ ಆಹಾರ ಪದಾರ್ಥಗಳು. ಏನಪ್ಪ ಕೃತಕ ಅಂದರೆ ಎಣ್ಣೆ ಇರ್ಬೋದು, ಈ ಕೃತಕ ಮೊಟ್ಟೆಗಳು, ಹಾಲು, ಇವೆಲ್ಲನೂ ಸೇರಿಕೊಂಡಿರ್ತವೆ. ಕೊನೆಗೆ ಎಲ್ಲಿ ತನಕ ಹೋಗ್ತೀವಿ ಅಂದರೆ ಕ್ಯಾನ್ಸರಸ್ ಕಂಡೀಷನ್ಸ್, ಇನ್ಫ್ಲಮೇಷನ್ ಇನ್ ದ ಬಾಡಿ ಎಷ್ಟು ಮಟ್ಟಕ್ಕೆ ತಗೊಂಡೋಗುತ್ತೆ ಅಂದರೆ ನಮ್ಮ ಜೀನ್ಸೂ ನಮ್ಮ ಕೈಯಿಂದ ತಪ್ಪು ಹೋಗ್ತವೆ. ಆವಾಗ ಕ್ಯಾನ್ಸರಸ್ ಅಂತ ಹೇಳಿ ಈಗ ನಾವು ನೋಡ್ತಾ ಇದ್ದೀವಿ. ಕಳೆದ 30 ವರ್ಷ ನಾನು ಕೆಲಸ ಮಾಡ್ತಾ ಇದ್ದಂಗೆ ಪರ್ಸೆಂಟೇಜಸ್ ಮೇಲೆ ಹೋಗ್ತಾ ಇವೆ. ಆ್ಯಂಡ್ ಅದು ನನಗೆ ಚೆನ್ನಾಗಿ ಗೊತ್ತಿದೆ. ವಿ ಆರ್ ಇನ್ಕ್ರೀಸಿಂಗ್ ದ ಇನ್ಫ್ಲಮೇಷನ್ ಇನ್ ದ ಬಾಡಿ. ಅಂದರೆ ಆ ಊತ ಅಂತೀವಿ, ಉರಿ ಅಂತೀವಿ. ಉರಿ ಅಂದರೆ ಬರ್ನಿಂಗ್ ಒಂದೇ ಅಲ್ಲ, ಇನ್ಫ್ಲಮೇಷನ್ ಅಂತ. ಉರಿ ಅದು ದೊಡ್ಡ ಪದ, ಇಟ್ ಇನ್ಕ್ಲೂಡ್ಸ್ ಆಲ್ ದೀಸ್ ಥಿಂಗ್ಸ್. ಉರಿ, ಊತ, ಇನ್ಫ್ಲಮೇಷನ್ ಆಫ್ ದ ಬಾಡಿ ಕ್ರಿಯೇಟ್ಸ್ ದೀಸ್ ಕಂಡೀಷನ್ಸ್. ಸೊ ಆಟೋ ಇಮ್ಯೂನ್ ಸಿಸ್ಟಮ್ ಹಾಳಾಗೋದು, ನಮ್ಮ ಇಮ್ಯೂನ್ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡದೇ ಇರೋದು, ಕನ್ಫ್ಯೂಸ್ ಆಗೋದು, ಇದೆಲ್ಲ ಒಂದಾದ ಮೇಲೆ ಒಂದಕ್ಕೊಂದು ಜೋಡಿಸ್ಕೊಂಡು ಕಾಯಿಲೆಗಳು ತುಂಬ ಸಂಕೀರ್ಣವಾಗ್ತಾ ಇವೆ. ಸೊ ಇದನ್ನೆಲ್ಲ ನಾವು ಗಮನಿಸಬೇಕು. ಶುದ್ಧವಾದ, ಸರಳವಾದ, ಸಹಜ ಆಹಾರ ಪದಾರ್ಥಗಳ ಕಡೆಗೆ ನಮ್ಮ ಗಮನ ಬರಬೇಕು.
ಇಲ್ಲ ಅಂದರೆ ಇನ್ನು ತುಂಬ ಮೋಸ ಆಗುತ್ತೆ. ಸರ್, ಇನ್ಫ್ಲಮೇಷನ್ ಅಂತ ನೀವು ಹೇಳಿದ್ರೆ, ಈಗ ಇನ್ಫ್ಲಮೇಷನ್ ಕೂಡ ತುಂಬಾ ಟ್ರೆಂಡಿಂಗ್ ಟರ್ಮ್. ಆ ಸೆಲೆಬ್ರಿಟಿಗಳು ಕೂಡ ಅದ್ರ ಬಗ್ಗೆ ಈಗ ನನಗೆ ಇನ್ಫ್ಲಮೇಷನ್ ಇತ್ತು, ಬಾಡಿ ಇನ್ಫ್ಲಮೇಷನ್ ಪ್ರಾಬ್ಲಮ್ ಇತ್ತು ಅಂತ ಮಾತಾಡ್ತಾ ಇದ್ದಾರೆ. ಸೊ ಅದಕ್ಕೆ ಏನ್ ಡಯಟ್ ಫಾಲೋ ಮಾಡಿದ್ವಿ, ನಾವು ಹೇಗೆ ಅದನ್ನ ಹೋಗಿಸ್ಕೊಂಡ್ವಿ ಅಂತೆಲ್ಲ. ಯಾಕೆ ಇನ್ಫ್ಲಮೇಷನ್ ಬರ್ತಾ ಇದೆ? ಮುಖ್ಯವಾಗಿ ನಮ್ಮ ದೇಹದಲ್ಲಿ ಹೋಗ್ತಾ ಇರೋ ಆಹಾರ ಪದಾರ್ಥಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಪಚನ ಮಾಡಿಕೊಳ್ಳೋಕ್ಕಾಗದೇ ಇರೋದು ಅತಿ ಮುಖ್ಯ ಕಾರಣ. ಈ ಕೃತಕ ಆಹಾರಗಳನ್ನು ಉತ್ಪಾದನೆ ಮಾಡೋ ವಿಧಾನಗಳಲ್ಲಿ ಅನ್ನೆಸೆಸರಿ ಕೆಮಿಕಲ್ಸ್ ಹೋಗ್ತಾ ಇರೋದರಿಂದ ದೇ ಆರ್ ಕ್ರಿಯೇಟಿಂಗ್ ದ ಇನ್ಫ್ಲಮೇಷನ್ ಟು ಸಮ್ ಎಕ್ಸ್ಟೆಂಟ್. ಅಂದರೆ ನಮ್ಮ ದೇಹದಲ್ಲಿ ಅದಷ್ಟಕ್ಕದೇ ಒಂದು ಪದಾರ್ಥವನ್ನು ಪಚನ ಮಾಡಿಕೊಂಡು ಜೀರ್ಣ ಮಾಡಿ ಶಕ್ತಿಯನ್ನು ಪಡೆದು ಅದನ್ನು ಸಹಜವಾಗಿ ಅದರಿಂದ ಉತ್ಪಾದನೆ ಆಗುವ ಕಲ್ಮಶಗಳನ್ನು ಹೊರಗಡೆ ಆವಾಗ ಹಾಕ್ತಾ ಇದ್ದರೆ ನಾವು ಸಹಜವಾಗಿ ಆರಾಮಾಗಿರ್ತೀವಿ. ಆ ಕಲ್ಮಶಗಳು ಮೈಯಲ್ಲಿ ಸೇರ್ಕೊಳ್ಳೋದ್ರಿಂದ ಜೀವಕೋಶಗಳಲ್ಲಿ ಹೀಟ್ ಶುರು ಆಗುತ್ತೆ. ಆ ಹೀಟನ್ನು ತಡೆಯೋದಕ್ಕೆ ಇನ್ನೊಂದು ಕಡೆಯಿಂದ ಈ ಜೀವ ಕೋಶಗಳು ಪ್ರಯತ್ನ ಮಾಡ್ತವೆ. ಸೊ ಒಂದು ಕಡೆ ಉದ್ಭವ ಆಗಿರೋ ಆ ಇನ್ಫ್ಲಮೇಷನು ಮೆತ್ತಿಗೆ ಅಂಗಾಂಗಗಳಿಗೆ ಹರಡೋಕ್ಕೆ ಶುರುವಾಗುತ್ತೆ. ಸೊ ಯಾವಾಗ ಈ ಇನ್ಫ್ಲಮೇಷನ್ ಕಂಟಿನ್ಯೂ ಆಗ್ತಾ ಬರುತ್ತೆ, ಅದು ನಮ್ಮ ಜೀವಕೋಶಗಳನ್ನು ನಾಶ ಮಾಡೋಕ್ಕೆ ಶುರು ಮಾಡುತ್ತೆ. ಸೊ ಹೆಚ್ಚಾಗ್ತಾ ಇರೋ ಇನ್ಫ್ಲಮೇಷನ್ನು ದ ಆರ್ಗನೆಲ್ಸ್ ಅಂತಾರೆ. ಒಂದು ಸಣ್ಣ ಪ್ರಮಾಣದಲ್ಲಿದ್ದ ಈಗ ಲಿವರ್ ಆರ್ಗನೆಲ್ಲೆ ಆ ಒಳಗಡೆ ಇರೋ ಜೀವಕೋಶಗಳು ನಾಶ ಆಗ್ತಾ ಅಲ್ಲಿ ಗೊಂದಲ ಶುರುವಾಗುತ್ತೆ. ಸೊ ದ ಬೇಸಿಕ್ ರೂಟ್ ಕಾಸ್ ಆಫ್ ಡಿಸೀಸ್ ಈಸ್ ಇನ್ಫ್ಲಮೇಷನ್. ಅದನ್ನು ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತಾರೆ. ಅಂದರೆ ಸಹಜವಾಗಿ ಫೈಟೋಕೆಮಿಕಲ್ಸಲ್ಲಿ ಆ ಇನ್ಫ್ಲಮೇಷನ್ನ ಕಮ್ಮಿ ಮಾಡೋ ಗುಣ ಉಳ್ಳ ಪದಾರ್ಥಗಳಿರ್ತವೆ. ಎಕ್ಸಾಂಪಲ್ ಮೆಂತ್ಯ ಕಾಳು ನಿಮ್ಮನ್ನು ಉಪಶಮನ ಮಾಡುತ್ತೆ. ಹಾಗೆ ಕಷಾಯಗಳು, ತುಳಸಿ ಕಷಾಯ. ಈಗ ಗಂಟ್ಲಲ್ಲಿ ಇನ್ಫ್ಲಮೇಷನ್ ಆದರೆ ನಾವೇನು ಮಾಡ್ತೀವಿ, ಶುಂಠಿ ಕಷಾಯ ಕುಡೀರಪ್ಪ ಅಂತ ಹೇಳ್ತೀವಿ. ಸೊ ಈ ಕಷಾಯಗಳ ಮಹಿಮೆನೇ ಅದು. ಆ್ಯಂಟಿ ಇನ್ಫ್ಲಮೇಟರಿ ಪದಾರ್ಥಗಳು ನಮಗೆ ಈ ಸಸ್ಯ ಜಗತ್ತಿಂದ ಸಿಗ್ತವೆ. ಜಾನುವಾರುಗಳಿಂದ ಅದು ಸಿಗೋದಕ್ಕೆ ಸಾಧ್ಯ ಇಲ್ಲ. ಸೊ ವಿ ನೀಡ್ ಟು ಬಿ ಶಿಫ್ಟಿಂಗ್ ಟುವರ್ಡ್ಸ್ ಸಸ್ಯ ಆಹಾರ ಪದಾರ್ಥಗಳ ಕಡೆ ಗಮನ ಕೊಟ್ಟಾಗ ನಮ್ಮ ದೇಹ ಈ ಉರಿ ಊತ ಇನ್ಫ್ಲಮೇಷನ್ನಿಂದ ಹೊರಗಡೆ ಬರೋದಕ್ಕೆ ದಾರಿ ಮಾಡಿ ಕೊಡುತ್ತೆ. ಆ್ಯಂಡ್ ಗಟ್ ಮೈಕ್ರೋಬಯೋಮ್ ಅಂದರೆ ನಮ್ಮ ನಾರಿನ ಅಂಶದ ಮೇಲೆ ಬೆಳೆಯತಕ್ಕಂಥ ಆಮ್ಲಜನಕ ಸಹಿತ ಏರೋಬಿಕ್ ಬ್ಯಾಕ್ಟೀರಿಯಾ ಏನಿದೆ, ಆ ಸಿಂಬಯಾಟಿಕ್ ಬ್ಯಾಕ್ಟೀರಿಯಾ, ದೇ ಆರ್ ಎಕ್ಸ್ಪರ್ಟ್ಸ್ ಟು ನೋ ಎಂಥ ಇನ್ಫ್ಲಮೇಷನ್ ಆಗಿದೆ, ಅದಕ್ಕೆ ಎಂಥ ಕೆಮಿಕಲನ್ನು ರೆಡಿ ಮಾಡಿ ಕೊಡಬೇಕು ಅನ್ನೋದು ಆ ಅನುಸಂಧಾನದಿಂದ ಆಗತ್ತೆ. ಸೊ ಇದು ಇನ್ಫ್ಲಮೇಷನ್ ಬಗ್ಗೆ. ಇದು ಸೂಕ್ಷ್ಮವಾಗಿ ದ್ರವ್ಯಾತೀತ ಪ್ರಪಂಚದಲ್ಲಿ ನಡೀತಾ ಇರ್ತಕ್ಕಂಥ ಈ ಜಗಳ, ಆರೋಗ್ಯಕ್ಕೂ ಅನಾರೋಗ್ಯಕ್ಕೂ. ಸೊ ಯಾರು ಗೆಲ್ತಾ ಇದ್ದಾರೆ ಕಳೆದ 20 ವರ್ಷದಿಂದ? ಅನಾರೋಗ್ಯವೇ ಗೆಲ್ತಾ ಇದೆ. ಯಾಕಂದರೆ ಇನ್ಫ್ಲಮೇಷನ್ನ ಕಮ್ಮಿ ಮಾಡತಕ್ಕಂಥ ಪದಾರ್ಥಗಳನ್ನು ನಾವು ಸೇವನೆ ಮಾಡೋದು ಕಳೆದ 25 ವರ್ಷದಿಂದ ಕಮ್ಮಿ ಆಗ್ತಾ ಬರ್ತಾ ಇದೆ. ಸೊ ಗಡ್ಡೆ ಗೆಣಸು ಅದು ಒಂದು ಅದ್ಭುತವಾದ ಆಹಾರದ ಗುಂಪು. ಇಡೀ ಮಾನವ ಜಾತಿ ಮರೆತು ಹೋಗಿದೆ ಆಲ್ಮೋಸ್ಟ್. ಗಡ್ಡೆ ಗೆಣಸುಗಳಲ್ಲಿ ಕನಿಷ್ಠ ಅಂದರೆ ಒಂದು 50 ಥರ ಗಡ್ಡೆ ಗೆಣಸುಗಳಿತ್ತು. ಈಗ 4-5ಕ್ಕೆ ಬಂದು ಇಳಿದಿದ್ದೀವಿ. ಕ್ಯಾರೆಟು, ಬೀಟ್ರೂಟು, ಆಲೂಗಡ್ಡೆ ಇಷ್ಟೇ ಮೂಲಂಗಿ ಆ ಮೂಲಂಗಿ ಯಾರು ತಿನ್ನಲ್ಲ. ತುಂಬಾ ಕಡಿಮೆ ಬೀಟ್ರೂಟೇ ತಿನ್ನೋದು. ಮೂಲಂಗಿ ಅಪರೂಪ ಆಗಿದೆ ಆಲ್ರೆಡಿ. ಕಳೆದ 5 ವರ್ಷದಲ್ಲೇ ಮೂಲಂಗಿ ಮೂಲೆ ಸೇರ್ಕೊಂಡ್ಬಿಟ್ಟಿದೆ. ಸೊ ಇದೆಲ್ಲ ನಡೀತಾ ಇದೆ. ನಾವು ಗಮನ ಕೊಡಬೇಕು. ವೈವಿಧ್ಯಮಯವಾದ ಸಸ್ಯ ಆಹಾರ ಪದಾರ್ಥಗಳು ನಮ್ಮ ದೇಹವನ್ನು ಇನ್ಫ್ಲಮೇಷನ್ನಿಂದ ಕಾಪಾಡುತ್ತವೆ. ಅದರಲ್ಲಿ ಮೂಲಭೂತವಾಗಿ ನಮ್ಮ ಮೂಲ ಆಹಾರ ಸಿರಿಧಾನ್ಯಗಳು ಇದಕ್ಕೆ ಎತ್ತಿದ ಕೈ. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮ ಕೆಲ ಆಯ್ದ ಪ್ರಶ್ನೆಗಳಿಗೆ ಡಾಕ್ಟರ್ ಖಾದರ್ ಅವರು ಉತ್ತರಿಸಿದ್ರು. ಹಾಗೇನೆ ಮತ್ತಷ್ಟು ಪ್ರಶ್ನೆಗಳು ನಿಮ್ಮಲ್ಲಿ ಮೂಡಬಹುದು. ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಹೊಸ ಪ್ರಶ್ನೆಗಳನ್ನ ನೀವು ಕೇಳಬಹುದು. ಮುಂದಿನ ಸಂಚಿಕೆಯಲ್ಲಿ ಡಾಕ್ಟರ್ ಖಾದರ್ ಅವರು ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡ್ತಾರೆ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ M2 Health.